ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಮ್ಮ ಭಾರತವು ಪುರಾತನ ಸಂಸ್ಕೃತಿಯ ದೇಶ. ಈ ದೇಶದಲ್ಲಿ ಅನೇಕ ಋಷಿಮುನಿಗಳು ಆಗಿಂದಾಗೆ ಪ್ರಕಟವಾಗಿ ಭಾರತದ ಸಂಸ್ಕೃತಿಯನ್ನು ಹಿಡಿದೆತ್ತಿದ್ದಾರೆ. ಹಾಗೂ ಆಗಿಂದಾಗೆ ಸಾಧುಗಳು ಸಂತರು ಜನಿಸುತ್ತಲೇ ಇರುತ್ತಾರೆ. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಜನತೆ ಅವರನ್ನು ಗೌರವಿಸಿ ಅವರ ಉಪದೇಶಗಳನ್ನು ಸವಿದು ಅವರನ್ನು ಅನುಸರಿಸಲು ಪ್ರಯತ್ನ ಪಡುತ್ತಲೇ ಇರುತ್ತಾರೆ. ಇಂತಹ ಆಧ್ಯಾತ್ಮಿಕ ಸಂತರ ಪೈಕಿ ಶ್ರೀ ಸಾಯಿಬಾಬಾ ಸಹ ಒಬ್ಬರು. ಶ್ರೀ ಸಾಯಿಬಾಬಾರವರು ಕಾಲಕಾಲಕ್ಕೆ ನುಡಿದ ವಚನಗಳು ಮಹಾಜ್ಞಾನಿಯ ಮಹಾನ್ ಅನುಭಾವಿಯ ವಚನಗಳೇ ಇರುವುವು. ಅವರು ಸಿದ್ಧ ಸ್ಥಿತಿಯನ್ನು ಹೊಂದಿದ ಬಳಿಕವೇ ಪ್ರಕಟವಾದುದರಿಂದ ಅವರ ಸಾಧನಾವಸ್ಥೆಯ ಹಾಗೂ ಅವರು ಮಾಡಿದ ಸಾಧನವು ಯಾರಿಗೂ ಪರಿಚಿತವಿಲ್ಲ. ಅದನ್ನೆಲ್ಲ ಅವರ ದಿನಚರಿಯೆಯಿಂದ ಅವರ ಉಪದೇಶದಿಂದಲೇ ತಿಳಿದುಕೊಳ್ಳಬೇಕಾಗಿದೆ. ಅವರು ಸನ್ಯಾಸಿ ವರ್ಗಕ್ಕೆ ಸೇರಿದ್ದರಿಂದ ಅತೀತರೆಂದೇ ಅವರನ್ನು ಬಣ್ಣಿಸಬೇಕಾಗುವುದು. ಅವರು ಹಲವಾರು ವರ್ಷ ಮಸೀದಿಯಲ್ಲಿದ್ದರೂ ಸಹ ಸರ್ವ ಸಮರ್ಪಣಾ ಭಾವದಿಂದ ಅಲ್ಲಾ ಮಾಲಿಕ್ ಎಂದು ಪದೇ ಪದೇ ಹೇಳುತ್ತಿದ್ದರು. ಹಿಂದೂಗಳೆಲ್ಲ ಅವರ ಶಿಷ್ಯರಾಗಿದ್ದರು. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಎನ್ನದೆ ಎಲ್ಲಾ ಧರ್ಮದವರು ಅವರ ಶಿಷ್ಯ ವರ್ಗಕ್ಕೆ ಸೇರಿದ್ದಾರೆ. ಅಹಂಕಾರದ ಸಂಪೂರ್ಣ ತ್ಯಾಗ, ಸರ್ವಾರ್ಪಣ ಭಾವದಿಂದ ಯಥಾದೇವೆ ತಥಾಗುರೆ ಎಂಬ ಶ್ರದ್ಧೆಯಿಂದ ಗುರುಗಳಲ್ಲಿ ನಿಷ್ಠೆ, ತತ್ಪರಿಣಾಮವಾಗಿ ಉಂಟಾಗುವ ಏಕಾಂತ ಭಕ್ತಿ ಆಚರಣೆಯಲ್ಲಿ ಆತ್ಯಂತಿಕ ಸಮಭಾವ ಇವೇ ಸಾಯಿಬಾಬಾರವರ ಜೀವನದ ಹಾಗೂ ಉಪದೇಶದ ಸಾರಸರ್ವಸ್ವ. ಶ್ರೀ ಸಾಯಿಬಾಬಾ ಸವಿತಾಮೃತವನ್ನು ಕನ್ನಡಿಗರು ಸ್ವಾಗತಿಸುವರೆಂದು ಭಾವಿಸುತ್ತೇವೆ. ಕನ್ನಡ ಕೃತಿಯ ಲೇಖಕರು ಶ್ರೀಯುತರಾದ ಎನ್.ಎಸ್. ಅನಂತರಾಮು.